ನಾನಂತೂ ಗುರೆಂಕೆರೆಯಲ್ಲಿ ಒಂದು ಆತ್ಮಚರಿತೆ ಅಂತ ಹೇಳುವಂತ ಒಂದು ಪುಸ್ತಕವನ್ನ ಓದ್ತಾ ಇದ್ದೆ. ಈ ಪುಸ್ತಕದಲ್ಲಿ ನಾಯಕರ ಜಿನಸಿ ಅಂಗಡಿ ಅಂತ ಹೇಳುವಂತ ಒಂದು ಪುಟ್ಟ ಕತೆ ನನಗೆ ತುಂಬಾನೇ ಇಷ್ಟ ಆಯ್ತು. ಈ ಕತೆ ಅಂತೂ 1996ರಲ್ಲಿ ನಡೆದಿರೋದು. ಏನಪ್ಪಾ ಇದು ನಾಯಕರ ಜಿನಸಿ ಅಂಗಡಿ ಕತೆ ಅಂತ ಹೇಳಿದ್ರೆ, ಗುರೆಂಕೆರೆ ಅಂತ ಹೇಳುವಂತ ಒಂದು ಊರಲ್ಲಿ ನಮ್ಮ ನಾಯಕರದ್ದು ಒಂದು ಜಿನಸಿ ಅಂಗಡಿ ಇತ್ತು. ಹೇಳ್ಕೊಳ್ಳಿಕ್ಕೆ ಸಣ್ಣ ಅಂಗಡಿ ಆಗಿದ್ರು ಕೂಡ ಈ ಅಂಗಡಿಯಲ್ಲಿ ಜನರಿಗೆ ಬೇಕಾಗಿರುವಂತ ಎಲ್ಲಾ ವಸ್ತುಗಳು ಕೂಡ ಸಿಗ್ತಾ ಇತ್ತು. ಮಕ್ಕಳಿಗೆ ಪೆನ್ನು, ಪೆನ್ಸಿಲು, ಪುಸ್ತಕ, ಚಾಕ್ಲೇಟು, ತಿಂಡಿ, ತಿನಿಸುಗಳು ಸಿಗ್ತಾ ಇತ್ತು. ಜಿನಿಸಿ ಐಟಮ್ಗಳು ಸಿಗ್ತಾ ಇತ್ತು. ಅದಾದ್ಮೇಲೆ ಪಾತ್ರೆ, ಪಗಡೆಗಳು ಎಲ್ಲ ಕೂಡ ನಮ್ಮ ನಾಯಕರ ಅಂಗಡಿಯಲ್ಲಿ ಸಿಗ್ತಾ ಇತ್ತು. ಊರಲ್ಲಿ ಬೇರೆ ಯಾವುದೇ ಅಂಗಡಿ ಇಲ್ದಿರೋ ಕಾರಣ ಊರಿನ ಜನರೆಲ್ಲರೂ ಕೂಡ ನಮ್ಮ ನಾಯಕರ ಅಂಗಡಿಗೆನೆ ಬರ್ತಾ ಇದ್ರು. ಹಾಗಾಗಿ ನಮ್ಮ ನಾಯಕರ ಅಂಗಡಿ ಊರಲ್ಲೇ ತುಂಬಾನೇ ಪ್ರಸಿದ್ಧಿಯಾಗಿತ್ತು. ಆದ್ರೆ ನಮ್ಮ ನಾಯಕರಿದ್ದಾರಲ್ಲ, ಅವರಂತೂ ಶಿಸ್ತಿನ ಸಿಪಾಯಿ. ಬಿಳಿ ಬನ್ಯಾನು, ಬಿಳಿ ಪಂಚೆ, ಬಿಳಿ ಶಾಲ್ ಹಾಕೊಂಡು ಬೆಳಿಗ್ಗೆ ಅಂಗಡಿಯ ಚೇರ್ ಮೇಲೆ ಕೂತ್ರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ತನಕನೂ ಅವ್ರ ಚೇರ್ ಮೇಲೆನೆ ಕೂತ್ಕೊಳ್ತಿರೋರು. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ಸಂಜೆ ಚಾ ಎಲ್ಲಾನು ಕೂಡ ನಮ್ಮ ನಾಯಕರ ಹಿಂತಿನೇ ಅಂಗಡಿಗೆ ಹೋಗಿ ನಾಯಕರಿಗೆ ಕೊಡೋರು. ಇಂಥ ನಾಯಕರ ಅಂಗಡಿಯಲ್ಲಿ ನಾರಾಯಣ ಅಂತ ಹೇಳೋರೊಬ್ರು ಕೆಲಸ ಮಾಡ್ತಿರ್ತಾರೆ. ನಾರಾಯಣ ಅಂತೂ ತುಂಬಾ ಒಳ್ಳೆಯವ್ರು ಬಿಡಿ. ನಾಯಕರು ಜನರೇನಾದ್ರೂ ಬಂದು ಯಾವ್ದಾದ್ರು ವಸ್ತು ಕೇಳಿದ ಕೂಡಲೇ ಹೇ ನಾರಾಯಣ ಅಂತ ಕರೆದ ಕೂಡಲೇ ನಮ್ ನಾರಾಯಣ ಓಡ್ ಬಂದು ನಾಯಕರು ಯಾವ ವಸ್ತುವನ್ನ ಹೇಳ್ತಾರೋ ಅದನ್ನ ಹುಡುಕಿ ತಂದು ಕೊಡ್ತಾ ಇದ್ರು. ಆದ್ರೆ ನಮ್ ನಾಯಕರಿದಾರಲ್ಲ, ಜನರು ಬಂದಾಗ ಜನರ ಹತ್ರ ನಾರಾಯಣ ಅಂತ ಕರೆಯುವಾಗ ಹೇಳ್ತಿದ್ದಂತ ಒಂದು ಪದ ಬಿಟ್ರೆ ಬೇರೆ ಹೆಚ್ಚು ಕಮ್ಮಿ ಏನು ಮಾತಾಡ್ತಿರ್ಲಿಲ್ಲ. ಯಾಕಪ್ಪ ಹಾಗೆ ಅಂತ ಹೇಳಿದ್ರೆ, ಅಕಸ್ಮಾತ್ ಹೆಚ್ಚು ಕಮ್ಮಿ ಜಾಸ್ತಿ ಏನಾದ್ರು ಮಾತಾಡ್ಬಿಟ್ರೆ ನಮ್ ಜನರಲ್ಲಿ ಸಾಲ ಕೇಳ್ಬಿಡ್ತಾರೋ ಅನ್ನೋ ಅಂತ ಯೋಚನೆ ನಮ್ಮ ನಾಯಕರದ್ದು. ಅಂತ ಶಿಸ್ತಿನ ಸಿಪಾಯಿ ಮತ್ತೆ ಸ್ವಲ್ಪ ಕಂಜೂಸಾಗಿದ್ದಂತ ನಮ್ಮ ನಾಯಕರದ್ದು ಒಂದು ಪದ್ಧತಿ ಇತ್ತು. ಏನಪ್ಪಾ ಪದ್ಧತಿ ಅಂತ ಹೇಳಿದ್ರೆ, ಅವರು ಬೆಳಿಗ್ಗೆ ಶಾಲಾ ಪುಸ್ತಕಗಳು, ಪೆನ್ನು, ಪೆನ್ಸಿಲು, ಕೈವರ, ಸ್ಕೇಲು ಇಂತಹ ವಸ್ತುಗಳನ್ನ ಮಾತ್ರ ಮಾಡ್ತಾ ಇದ್ರು. ಇನ್ನೊಂದು 11 ಗಂಟೆ ಆಗುವಾಗ ಪಾತ್ರೆಗಳನ್ನ, ಬಕೆಟುಗಳನ್ನ ಮಾತ್ರ ಮಾಡ್ತಾ ಇದ್ರು. ಇನ್ನು ಮಧ್ಯಾಹ್ನ ನಂತರ ಆಗುವಾಗ ಚಾಕ್ಲೇಟು, ತಿಂಡಿ, ತಿನಿಸುಗಳು, ಸ್ವೀಟ್ ಐಟಮ್ಸ್ಗಳನ್ನ ಮಾತ್ರ ಮಾಡ್ತಾ ಇದ್ರು. ಸಂಜೆ ಹೊತ್ತಿಗೆ ಅಕ್ಕಿಗಳು, ಬೇಳೆಕಾಳುಗಳು ವಸ್ತುಗಳು, ದಿನ ಬೆಳಕಿಗೆ ಬೇಕಾಗಿರುವಂತ ವಸ್ತುಗಳನ್ನ ಮಾತ್ರ ಮಾಡ್ತಾ ಇದ್ರು. ಅಕಸ್ಮಾತ್ ನಮ್ಮ ಶಾಲೆಗೆ ಹೋಗಿ ಬರುವಂತ ಹುಡುಗರೇನಾದ್ರು ಸಂಜೆ ಬಂದ್ರೆ ಯಾವ್ದಾದ್ರು ಪುಸ್ತಕವನ್ನ ಕೇಳಿದ್ರೆ ನಮ್ಮ ನಾಯಕರು ಕೊಡ್ತಾ ಇರ್ಲಿಲ್ಲ. ಅವರು ಹೇ ನಾರಾಯಣ ಏನೋ ಕೇಳ್ತಿದ್ದಾರೆ ನೋಡಪ್ಪ ಅಂತ ಹೇಳಿದ ಕೂಡಲೇ ನಮ್ ನಾರಾಯಣ ಇಲ್ಲ ಇಲ್ಲ ಬೆಳಿಗ್ಗೆ ಬನ್ನಿ ಅಂತ ಹೇಳ್ಬಿಟ್ಟು ಕಳ್ಸೋರು. ನಾರಾಯಣ ನಿಂತಿರೋ ಜಾಗದಲ್ಲೇ ಪಕ್ಕದಲ್ಲೇ ಆ ಪುಸ್ತಕ ಇದ್ರು ಕೂಡ ನಮ್ಮ ನಾರಾಯಣ ಅವ್ರು ತೆಕ್ಕೊಡ್ತಾ ಇರ್ಲಿಲ್ಲ. ನಾಳೆನೆ ಬನ್ನಿ ಅಂತ ಹೇಳ್ಬಿಟ್ಟು ಕಳ್ಸೋರು. ಇನ್ನು ಅವಾಗ ಊರಿನ ಜನರಿಗಂತೂ ಅವಾಗ ಚಳಿಗಾಲನ, ಬೇಸಿಗೆಗಾಲನ, ಮಳೆಗಾಲನ ಅಂತ ಗೊತ್ತಾಗ್ಲಿಕ್ಕೆ ನಮ್ಮ ನಾಯಕರ ಜಿನಸಿ ಅಂಗಡಿಯನ್ನ ನೋಡಿದ್ರೆ ಸಾಕಾಗ್ತಿತ್ತು. ಯಾಕಪ್ಪ ಹಾಗೆ ಅಂತ ಹೇಳಿದ್ರೆ, ಮಳೆಗಾಲ ಬಂದ್ರೆ ಸಾಕು ಬಣ್ಣ ಬಣ್ಣದ ಛತ್ರಿಗಳು, ರೈನ್ ಕೋಟ್ಗಳು ನಮ್ಮ ನಾಯಕರ ಅಂಗಡಿಯಲ್ಲಿ ಸಿಗ್ತಾ ಇತ್ತು. ಇನ್ನು ಬೇಸಿಗೆ ಕಾಲ ಬಂದ್ರೆ ಮಣ್ಣಿನ ಪಾತ್ರೆಗಳು ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಇನ್ನು ಬೇರೆ ಬೇರೆ ಕಾಲಕ್ಕೆ ಬೆಳೆಯುವಂತ ಹಣ್ಣುಗಳು ಅಂದ್ರೆ ಗೇರು ಬೀಜ ಆಗಿರ್ಬೋದು, ಹಲಸಿನ ಹಣ್ಣಾಗಿರ್ಬೋದು, ಮಾವಿನಕಾಯಿ ಆಗಿರ್ಬೋದು, ಇದೆಲ್ಲ ಕೂಡ ನಮ್ಮ ನಾಯಕರ ಅಂಗಡಿಯಲ್ಲಿ ಸಿಗ್ತಾ ಇತ್ತು. ಹೀಗಾಗಿ ಜನರು ಕೂಡ ನಾಯಕರ ಅಂಗಡಿ ಮೇಲೆ ಅಷ್ಟೊಂದು ಡಿಪೆಂಡ್ ಆಗಿ ಬಿಟ್ಟಿದ್ರು. ಈ ನಾಯಕರ ಮನೆ ಉಂಟಲ್ಲ, ಆಗಿನ ಕಾಲದಲ್ಲಿ ತುಂಬಾನೇ ದೊಡ್ಡ ಮನೆ ಆಗಿತ್ತು. ಹೇಳ್ಬೇಕು ಅಂತ ಹೇಳಿದ್ರೆ ಗುರೆಂಕೆರೆಯಲ್ಲಿ ತುಂಬಾನೇ ದೊಡ್ಡ ಮನೆ ಆಗಿದ್ದದ್ದು ನಮ್ಮ ನಾಯಕರ ಮನೆ. ಅದ್ರಲ್ಲೂ ಶೌಚಾಲಯ ಇದ್ದದ್ದು ಮನೆ ನಮ್ಮ ನಾಯಕರ ಮನೆ. ಇಂಥ ನಮ್ಮ ನಾಯಕರ ಅಂಗಡಿಯಲ್ಲಿ ನಾರಾಯಣ ಅಂತ ಕೆಲಸ ಮಾಡ್ತಿದ್ದ ಅಲ್ಲ, ಅವನಂತೂ ಕೆಲ್ಸದ ಅಂಗಡಿಯಲ್ಲಿ ಕುತ್ಕೊಳ್ತಿದ್ದಂತ ಒಂದು ವಿಧ ಭಯಂಕರ ಜನಪ್ರಿಯವೇ ಆಗಿತ್ತು. ಯಾಕಪ್ಪ ಹಾಗೆ ಅಂತ ಹೇಳಿದ್ರೆ, ಅವನು ಅಕ್ಕಿ ಮೂಟೆ ಮೇಲೋ ಅಥವಾ ಯಾವ್ದಾದ್ರು ಮೂಟೆ ಮೇಲೋ ಪೇಪರ್ ಹಾಕಿ ಅದ್ರ ಮೇಲೆ ಕೂರ್ತಾ ಇದ್ದ. ಯಾರಾದ್ರೂ ಜನರು ಬಂದು ಏನಾದ್ರೂ ಕೇಳಿದ್ರೆ ಅದೇ ಪೇಪರ್ನ ತಗೊಂಡು ಕೈಯಡಿಯಲ್ಲಿ ಇಟ್ಕೊಳ್ತಿದ್ದ. ಅಕ್ಕಿ ಅಥವಾ ಗೋಧಿ ಅಥವಾ ಯಾವ್ದಾದ್ರು ಹಿಟ್ಟನ್ನ ಜನರು ಕೇಳಿದ್ರೆ ಅದೇ ಪೇಪರ್ ಅನ್ನ ಹರಿದು ಅದೇ ಪೇಪರಲ್ಲಿ ಆ ಅಕ್ಕಿಗಳನ್ನೆಲ್ಲ ಹಾಕಿ ಕೊಡ್ತಾ ಇದ್ದ. ದೂರದಿಂದ ಜನರೇನಾದ್ರು ಬಂದಾಗ ತುಂಬಾ ದೂರ ಹೋಗ್ಲಿಕ್ಕುಂಟು, ಒಂದ್ ಸ್ವಲ್ಪ ಜಾಸ್ತಿ ಪೇಪರ್ ಅಲ್ಲಿ ಒಂದು ಚಂದ ಮಾಡಿ ಕಟ್ಟಿಕೊಡು ಅಂತ ಕೇಳಿದ್ರೆ ಇಷ್ಟ ಕೊಡೋದು ಅಂತ ಹೇಳ್ತಿದ್ದ ನಮ್ ನಾರಾಯಣ. ಹಾಗಾಗಿ ದೂರದಿಂದ ಬಂದ ಜನರು ಈ ಮೈದಾ ಹಿಟ್ಟನ್ನು ಅಥವಾ ಯಾವ್ದಾದ್ರು ಹಿಟ್ಟನ್ನು ತಗೊಂಡು ಹೋಗುವಾಗ ಅರ್ಧಕ್ಕರ್ಧ ದಾರಿ ಮಧ್ಯೆನೆ ಚೆಲ್ಕೊಂಡು ಹೋಗ್ತಾ ಇದ್ರು. ಈ ತರ ಎಲ್ಲಾನು ಚೆನ್ನಾಗಿರುತ್ತೆ. ಆದ್ರೆ ಅದ್ ಯಾರ್ ಕಣ್ಬಿತ್ತು ನಮ್ ನಾಯಕರ ಮೇಲೆ ಗೊತ್ತಿಲ್ಲಪ್ಪ. ಅವರ ಕಟ್ಟುಪಾಡುಗಳನ್ನೆಲ್ಲ ಕುಸಿದು ಬೀಳುವಂತೆ ಮಾಡಿದ್ದು ಅವರ ಮಕ್ಕಳಲ್ಲ. ಹಾಗಂತೇಳಿ ನಮ್ ನಾರಾಯಣನೂ ಅಲ್ಲಪ್ಪ. ಯಾವುದೋ ಊರಿಂದ ತಂತಾನೆ ಬಂದಂತ ಇಲಿಗಳು, ಹೆಗ್ಗಣಗಳು. ಇದೇನಪ್ಪ ಇಲಿಗಳು, ಹೆಗ್ಗಣಗಳು, ಏನೇ ಕತೆ ಅಂತ ಕೇಳ್ತಾ ಇದ್ದೀರಾ? ಅದೊಂದು ಕೇಳಿ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಗುರೆಂಕೆರೆಯ ಪೂರ್ವ ದಿಕ್ಕಿನಲ್ಲಿ ಒಂದು ದೊಡ್ಡ ಕಾಡಿತ್ತು. ಊರಿನ ಜನರೆಲ್ಲರೂ ಆ ಕಾಡಿಗೆ ಹೋಗಿ ಕಟ್ಟಿಗೆಗಳನ್ನೆಲ್ಲ ತರೋರು.
ಕೆಲವರು ಬೇರೆ ಬೇರೆ ಕಟ್ಟಿಗೆಗಳು ಬಿದಿರುಗಳನ್ನ ತರೋರು, ಇನ್ ಕೆಲವರು ತರಗೆಲೆಗಳನ್ನ ತಂದು ತಮ್ಮ ಹಸುವಿನ ಹಟ್ಟಿಯಲ್ಲಿ ಹಾಕೋರು. ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಈ ಕಾಡನ್ನ ಕರಿಯಪ್ಪ ಅಂತ ಹೇಳೋನು ನೋಡ್ಕೊಳ್ತಾ ಇದ್ದ. ಜನರು ಕರಿಯಪ್ಪನಿಗೆ ಆಗಾಗ ಸ್ವಲ್ಪ ಹಣವನ್ನು ಅಥವಾ ಮನೆಯಲ್ಲಿ ಏನಾದ್ರೂ ಗಮ್ಮತ್ ಮಾಡಿದ್ರೆ ಅವರಿಗೂ ಏನನ್ನೋ ಕೊಡೋದ್ರಿಂದ ಕಾರಣ ಕರಿಯಪ್ಪ ಜನರಿಗೆ ಏನು ಹೇಳ್ತಾ ಇರ್ಲಿಲ್ಲ. ಹೀಗೆ ಎಲ್ಲವೂ ಚೆನ್ನಾಗಿ ನಡೀತಾ ಇತ್ತು. ಆದ್ರೆ 3 ತಿಂಗಳ ನಂತರ ಅರಣ್ಯ ಇಲಾಖೆಗೆ ಹೊಸ ಅಧಿಕಾರಿಯೊಬ್ರು ಬರ್ತಾರೆ. ಅವರು ವಾರಕ್ಕೊಮ್ಮೆ ಈ ಕಾಡಿನ ಬಳಿ ತಮ್ಮದೇ ಗಾಡಿಯಲ್ಲಿ ಹೋಗಿ ಕಾಡಿನ ಸುತ್ತಮುತ್ತ ನೋಡ್ಕೊಂಡ್ ಬರೋದನ್ನ ಕರಿಯಪ್ಪ ನೋಡ್ತಾನೆ. ಇನ್ನೇನು ನನ್ನ ಕೆಲ್ಸಕ್ಕೆ ಇಲ್ಲಿ ತೊಂದರೆ ಆಗ್ಬಿಡುತ್ತೋ ಅಂತ ಹೆದ್ರಿದ ಕರಿಯಪ್ಪ ಊರಿನ ಜನರಿಗೆಲ್ಲ ನೀವಿನ್ನು ಕಾಡಿನಾಚೆ ಹೋಗ್ಬಾರ್ದು ಅಂತ ಹೇಳಿಬಿಡ್ತಾನೆ. ಜನರು ಕೂಡ ಕರಿಯಪ್ಪನ ಮಾತನ್ನ ಕೇಳಿ ಮತ್ತೆ ಕಾಡಿಗೆ ಹೋಗುದನ್ನ ನಿಲ್ಲಿಸಿಯೇ ಬಿಡ್ತಾರೆ. ಹಾಗೆ ಕಾಡಲ್ಲಿ ಕೂಡ ಮರ ಗಿಡಗಳು ಒಳ್ಳೆಯ ಚಂದಾಗಿ ಬೆಳೀತಾ ಇರುತ್ತೆ. ಆದ್ರೆ ಒಂದಿನ ಕಾಡಿಗೆ ತಂತಾನೆ ಬೆಂಕಿ ಬಿದ್ದ್ಬಿಡುತ್ತೆ. ಆ ಬೆಂಕಿ ಎಷ್ಟೊಂದು ಜೋರಾಗಿ ಉರಿದಿರುತ್ತೆ ಅಂತ ಹೇಳಿದ್ರೆ 3 ದಿನ 4 ರಾತ್ರಿಗಳು ಆ ಬೆಂಕಿ ಉರಿತಾನೆ ಇರುತ್ತೆ. ನಮ್ಮ ಅರಣ್ಯ ಅಧಿಕಾರಿಗಳಿಗೂ ಏನು ಮಾಡೋಕ್ಕಾಗದೆ ಬರೀ ಆ ಬೆಂಕಿಯನ್ನೇ ನೋಡ್ಕೊಂಡು ನಿಂತಿರ್ತಾರೆ. ಈ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕಾಡಲ್ಲಿ ಇದ್ದಂತ ಇಲಿಗಳು, ಹೆಗ್ಗಣಗಳು, ಬೇರೆ ಪ್ರಾಣಿಗಳೆಲ್ಲವೂ ನಮ್ಮ ಗುರೆಂಕೆರೆಗೆ ಬಂದ್ಬಿಡುತ್ತೆ. ಕತೆ ಇನ್ನೇನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ತೀನಿ. ಅಲ್ಲಿ ತನಕ ಲೈಕ್ ಮಾಡಿ.